ತಾಯಂದ್ರು ಬರಬೇಕು. ಇವತ್ತಿನ ನಾಳಿನ ದಿವಸ 8 ಮಂದಿ ಬಂದರಲ್ಲ, ಮನುಷ್ಯಾಗ 100 ಮಂದಿ ತರ್ತಿಪ್ಪ ಅಂತೇಳಿ ಸಪ್ತ ಮಾಡ್ಬೇಕು. ನಾವೆಲ್ಲ ಪ್ರಮಾಣ ಮಾಡ್ಬೇಕು, ನೀರು ಒದಗಿತ್ತು ಅಂತೇಳಿ. ನಾವು ಕೊಲ್ಲಾಪುರಕ್ಕ ಗೋವಾಕ ದುಡಿಯೋದು ಬೇಕಾಗಿತ್ತು. ಏನು 18 ಹಳ್ಳಿ 9 ಕೆರೆ ನೀರು ತುಂಬಿಸಿದ್ದಾದ್ರೆ ನೇತೃತ್ವಕ್ಕೆ ಹೋಗೈತಿ ನಮ್ಮ ನೀರಾವರಿ ನೀರು ಬಿಡೋದು. ಆರ್ಸಿ ನಮ್ಮ ಡಿ ಸಿನೂ ಅಷ್ಟ ಹೊಣೆ. ಏನಾರು ನೀರಿಗೆ ದುಮಡಿ ಆದರೆ ನಮ್ಮ ಡಿ ಸಿ ಅವರ ಜಿಲ್ಲಾದಾಗ ಇದನ್ನು ಮಾಡ್ಕೋಬೇಕಾಗೈತಿ. ಡಿ ಸಿ ಅವರು, ನಮ್ಮ ಉಸ್ತುವಾರಿ ಮಿನಿಸ್ಟ್ರು, ಆರ್ ಸಿ ಅವರು ವಿಚಾರಣೆ ಮಾಡ್ಕೊಂಡು ಇವ್ರು 10 ದಿನ ನೀರು ಬಿಡುತ್ತೀರಂದ್ರೆ ಏನಾಕೈತಪ್ಪ ಅಂದರೆ ನಮ್ಮ ಬೋರ್ಗಳು ಜವಳ ಆಗೋದಿಲ್ಲ. 15 ದಿನ ಬಿಟ್ಟು 1 ತಿಂಗಳು ಬಂದ್ ಮಾಡಿದ್ರೆ ಅಂದರೆ 2 ತಿಂಗಳು ಹೋಗ್ತೈತೆ. ದಯವಿಟ್ಟು ಇವತ್ತಿಗೆ ನಾವು ಎಲ್ಲಿ ಕಾಲಿಡ್ತೀವಪ್ಪ ಅಂದ್ರೆ ಇವತ್ತು ಮಾರ್ಚ್ ದಾಟಿಸಿ ಏಪ್ರಿಲ್ದಾಗ ನೀರು ಬಿಡುವಂಥ ಕೆಲಸ ಆಕೈತಿ. ಇನ್ನು ನಮಗೆ 28 TMC ನೀರು ಐತಿ ನಮ್ಮ ಡ್ಯಾಮ್ನಾಗ. ಒಂದು 8 TMC ನೀರು ಬಿಟ್ಟರು 15 ದಿನ ಹೋಗೈತಿ. 1 TMC 3 ದಿವಸ ಹೋಗೈತಿ. ದಯವಿಟ್ಟು 15 ದಿನ ನೀರು ಬಿಡುವಂಥ ಕೆಲಸ ಆಗಬೇಕು. 15 ದಿನ ನೀರು ಬಿಡಿದ್ರಕ್ಕೆ ಏನು ಮಾಡ್ತೀರಿ ನೀವು? ನೀರು ಹಳ್ಳಕ್ಕೆ ಹೋಗಿ ಪೂಲ್ ಆಗುವಂಥ ಕೆಲಸ ಆಕೈತಿ. 10 ದಿನ ಬಿಟ್ರಿ ಅಂದ್ರೆ ಹಳ್ಳಕ್ಕೆ ಹೋಗಿ ನೀರು ಹೋಗಿ ಬಿಡ್ತೈತಿ. 15 ದಿನ ಬಿಟ್ರಿ ಅಂದ್ರೆ ನಮ್ಮ ಬೋರ ಬಾಯಿ ಜವಳ ಆಕೈತಿ. 10 ದಿನಕ್ಕೆ ಬೆಳೆಯುವ 30 ದಿನಕ್ಕೆ ಬೆಳಿತಾವು. ದಯವಿಟ್ಟು ಆ ಕೆಲಸ ಮಾಡ್ಬೇಕಂತೇಳಿ ಇವರಲ್ಲಿ ಮನವಿ ಮಾಡ್ಕೋತೀವಿ. 15 ದಿನ ನೆಕ್ಕೆ ಬಿಡ್ಬೇಕು. ಬಿಡದಿದ್ರೆ ನಾವು ಮತ್ತೆ ನಿಮ್ಮ ಇರೋದು ಹೋರಾಟ ಮಾಡ್ಬೇಕಾಗೈತಿ. ಈ ಆಕ್ರೋಶ ಎಲ್ಲಿವರೆಗೆ ಸರ್, ನಮ್ಮ ಹೋರಾಟ ನಾವು ಇವತ್ತು ಜೀವನ ಇಟ್ಕೋತಿರ್ತೀವಲ್ಲ, ಅಲ್ಲಿ ಮಟ್ಟ ನಮ್ಮ ಆಕ್ರೋಶ ಇರ್ತೈತಿ. ನಮ್ಮ ಜೀವನ ಇರುವವರೆಗೆ ಈ ಹೋರಾಟದಾಗೆ ಇರ್ತೀವಿ. ರೈತರಿಗೆ ನ್ಯಾಯ ಎಲ್ಲಿ ನ್ಯಾಯ ಆಕೈತಿ ರೈತರಿಗೆ ನ್ಯಾಯ ಕೊಡಿಸುವಂಥ ಕೆಲಸನೇ ಮಾಡ್ತೀವಿ. ಬಾವಾಣ ಸೌದಂತಿಂದ ಏನು 18 ಹಳ್ಳಿ 39 ಕೆರೆ ನೀರಿಗೆ ಹೋರಾಟ ನಡೆದಿದೆ. ಯಾತ್ರ ಸಲುವಾಗಿ ಅಂದರೆ ಇಂದು ಸಿದ್ದರಾಮಯ್ಯ ಸರ್ಕಾರ ಇತ್ತಲ್ಲ 2018 ಒಂದು 100 ಕೋಟಿ ರೂಪಾಯಿ ಅಮೌಂಟ್ ಇಟ್ಕೇಸಿಂದ ಪೂಜೆ ಮಾಡಿ ಹೋದ ಸರ್ಕಾರ. ಆನಂತರ BJP ಸರ್ಕಾರ ಬಂತು. ಏನು ಈ ಭಾಗದ ಶಾಸಕರು ಇವ್ರಿಗೆ ಏನಾರು ನೀರಾವರಿ ಮಾಡಿ ಕೊಟ್ಟಿನಂದ್ರೆ ಇವ್ರು ಏನಾರ ಸಾವುಕಾರ ಆದ್ರೆ ನಾಳೆ ನನಗೆ ಕೆಡುತ್ತಾರೋ, ಅವ್ರ ಅಧಿಕಾರಕ್ಕೆ ಬರ್ತಾರ ಅನ್ನೋ ಚಿಂತು. ಏನು ಇವ್ರಿಗೆ ಮಾಡಿದ್ರೆ ನನಗೇನಾಗೋದೈತಿ? ನಾಳೆ ಓಟಿಗೆ ರೊಕ್ಕ ಕೊಟ್ರ ಓಟ್ ಹಾಕ್ತಾರ ಅನ್ನುವಂಥ ಭಾವನೆನೂ ಇದು 2 ಶಾಸಕರು ಬರ್ತೈತಿ. ಎರಡು ಅಧಿಕಾರಿ ಇವ್ರು DM ಐವಾಳಿ ಇರ್ಬೋದು, ಇವು ಈಗ ತಮ್ಮಣ್ಣವ್ರು ಈಗ ಬಂದವರು, ಅವಾಗಿನ ಪಿ ರಾಜು ಇರ್ಬೋದು. ಯಾಕಂದ್ರೆ ಅವ್ರದೇ ಸರ್ಕಾರ ಇತ್ತಲ್ಲ, ಅವಾಗ ಯಾಕೆ ಕೆಲಸ ಮಾಡಬೇಕಾಗಿತ್ತಲ್ಲ. ದಯವಿಟ್ಟು ಈಗ ಏನಾಗಿಲ್ಲ, ನಿಮ್ಮ ಮ್ಯಾಲ ಎಷ್ಟು ಪ್ರೀತಿ ಇಟ್ಟಾರಲ್ಲ ಈ ಜನರಿಗೆ ಗೌರವ ಕೊಟ್ಟು ಪ್ರೀತಿಯಿಂದ ನಡ್ಕೊಂಡು ನಾನು ಈ ಕಷ್ಟಕ್ಕೆ ಇರ್ತೀನಿ ಅಂತೇಳಿ ಶಾಸಕರು ದಯವಿಟ್ಟು ಈ ಚಳವಳಿಯೊಳಗೆ ಭಾಗಿಯಾಗಬೇಕಂತೇಳಿ ಮನವಿ ಮಾಡ್ಕೋತೀನಿ. ಇಲ್ಲ ಅಂದರೆ ಶಾಸಕರೇ, ನಾನು ರೈತ ಸಂಘ ಜಿಲ್ಲಾ ಅಧ್ಯಕ್ಷನಾಗಿ ನನ್ನ ಇಡೀ ನನ್ನ ಬಂಧು ಬಳಗ ಎಲ್ಲ ಕರ್ಕೊಂಡು ನಿಮ್ಮ ಮನೆಗೆ ಮುತ್ತಿಗೆ ಹಾಕುವಂಥ ಕೆಲಸ ಮಾಡ್ಬೇಕಾಗಿತ್ತು ನಾವು. ಇದ್ರಾಗೇನು ದೊಡ್ಡ ವಿಷಯ ಇಲ್ಲ. 100 ಕೋಟಿ ರೂಪಾಯಿ ಅಪ್ರೂವಲ್ ಆಗೈತಿ, 70 ಕೋಟಿ ರೂಪಾಯಿ ಖರ್ಚಾಗೈತಿ, 30 ಕೋಟಿ ರೂಪಾಯಿ ಆ ಸಾಹೇಬ್ ಹೇಳ್ದಂಗೆ ದುಡ್ಡು ಐತಿ. ಕೆಲಸ ಮಾಡ್ಸಾಕೆ ಯಾರು ಖರ್ಚು ಹೊಂಟೈತ್ರಿ? ಎಲ್ಲಿ ನಿಮ್ಗೆ ಕಮಿಷನ್ ಕೊಡಿದ್ರೆ ಕೈ ಉಳ್ದೈತಿ. ಆಮೇಲೆ ಅನ್ಸಾಯ್ತು ನನಗೆ ಭಾವನೆ ಬಂದೈತಿ. ನನಗೆ ಭಾವನೆ ಬಂದೈತಿ. ನೀವು ತಗೋತಿರೋ ಬಿಡ್ತೀರೋ ನನಗೆ ಗೊತ್ತಿಲ್ಲ, ಆದರೆ ನನಗೆ ಭಾವನೆ ಬಂದೈತಿ. ದಯವಿಟ್ಟು ಅದಕ್ಕೆಲ್ಲ ಇನ್ನು ಮುಂದಿನ ದಿನಮಾನದೊಳಗೆ ನಿಮ್ಮ ಮತಕ್ಷೇತ್ರದಾಗ ರಾಯಬಾಗ್ ಬಂದು ಕರೆದ ಗಲಾಟೆಯಾಗಿ ನೀವು ಜನ ವಿರೋಧಿಗಳಂತೇಳಿ ಕೇಸಿಂದ ಶಾಸಕರು ಅನ್ನೋಕ್ಕಿಂತ ಮೊದಲು ಎಚ್ಚರಗೊಂಡ ಕೆಲಸ ಮಾಡೋಕೆ ನಮ್ಮ ಜೋಡಿ ಬಂದು ಕೂತ್ರೆ ಭಾಳ ಚಲೋ ಆಕೈತಿ ಅಂತೇಳಿ ಮತ್ತೊಮ್ಮೆ ನಿಮ್ಮಲ್ಲಿ ಮನವಿ ಮಾಡ್ಕೋತೀವಿ. ಈಗಾದ್ರೆ ನಮ್ಮ ಗುಡೆ ಬಂದ್ರೆ ನಮ್ಮವರ ನಮ್ಮ ಸಲುವಾಗಿ ಕೆಲಸ ಮಾಡೋರು ಅಂತೇಳಿ ಪ್ರೀತಿಯಿಂದ ಗೌರವದಿಂದ ಕಾಣ್ತೀವಿ. ಇಲ್ಲ ಏನಾರ ನೀವು BBT ಉತ್ತರ ಮಾಡ್ಕೋತ ಎಲ್ಲರಿಗೆ ಕೂತ್ರೆ ನೀವು ಈ ಚಳವಳಿ ಯಾರು ಒಪ್ತಾಳ್ತೈತಿ ಗೊತ್ತಿಲ್ಲ. ನಿಮ್ಮ ಮನೆಗೆ ಬರ್ತೀವಿ, ರಾಯಬಾಗ್ ಸರ್ಕಲ್ ಬಂದ್ ಮಾಡ್ತೀವಿ. ನಿಮ್ಮ ಮನೆ ಮುಂದೆ ಕೂತವ್ರು ನೀರು ಬಿಡೋ ಮಟ್ಟ ನಾವು ಹೇಳಂಗಿಲ್ಲ. ಇಬ್ಬರು ಶಾಸಕರಿಗೆ ಕುಡ್ಚಿ ಮತಕ್ಷೇತ್ರಕ್ಕೆ ಎಷ್ಟು ಊರು ಬರ್ತಾವಲ್ಲ ಅವು ಅಲ್ಲಿಯೂ ಬರ್ತೀವಿ, ಇಲ್ಲಿಯೂ ಬರ್ತೀವಿ. ನಮಗೇನು ಯಾರು ವೈರಿಗಳಲ್ಲ, ಯಾರೂ ನಮಗೆ ಇಲ್ಲ. ನಾವು ಅವ್ರ ಮೇಲೆ ಗೌರವ ಇಟ್ಕೊಂಡಿದ್ದೀವಿ. ಸಂವಿಧಾನದಾಗ ನಮ್ಮ ಬದಲು ಮಾತಾಡ್ತಾರೆ ಅಂತೇಳಿ ನಮ್ಮ ಜನ ಓಟ್ ಹಾಕಿ ಕಳಿಸ್ಯಾರಲ್ಲ, ಅವ್ರು ನಮ್ಮವ್ರೇ, ನಾವು ಬಿಡೋರಲ್ಲ. ಇವತ್ತು ತಮ್ಮಣ್ಣವ್ರಿಗೆ ಹೇಳ್ತೀವಿ ನಾವು, ದಯವಿಟ್ಟು ನೀವು ಜನರ ಮೇಲೆ ಕಾಳಜಿ ಇದ್ದರೆ ಇವತ್ತಿನ ತಕ್ಷಣಕ್ಕೆ ಸರ್ಕಾರ ಕೂಡ ಮಾತಾಡ್ಕೊಂಡು ಯಾರು 6 ವರ್ಷಗಂಡಲೆ ಟೆಂಡರ್ ಹಿಡ್ದವ್ ಗಪ್ ಮನೆ ಹಾಕೋತಾನಲ್ಲ ಅವನು ಪೊಲೀಸ್ ಕಂಪ್ಲೇಂಟ್ ಕೊಟ್ಟು ತಕ್ಷಣಕ್ಕೆ ತರುವಂಥ ಕೆಲಸ ಮಾಡ್ಬೇಕು. ನೀವು ತಂದು ಕೆಲಸ ಮಾಡೋಕೆ ಹಚ್ಬೇಕು. 70 ಕೋಟಿ ರೂಪಾಯಿ ತೊಗೊಂಡೋಗ್ಯಾನಲ್ಲ, ಇನ್ನು ಉಳಿದ ಕೆಲಸ ಹಾಕ್ಬಿಟ್ಟಿದೀಪ ಮಾಡಬಾ ಅಂತ ಹೇಳ್ಬೇಕು. ನಿಮ್ಮ ಕೆಲಸ ಅದು.
ನೀವು ಮಾಡಲಿಲ್ಲ ಅಂದ್ರೆ ಇಬ್ಬರು ಎಮ್ ಎಲ್ ಎಗಳ ಮನೆಗೆ ನಾವು ಬರ್ತೀವಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಈಗ ಇಲ್ಲೇ ಇದ್ಬಿಡ್ತೀವಿ ನಾವು, ಇಲ್ಲೇ ಇದ್ಬಿಡ್ತೀವಿ, ಮನೆಗೆ ಹೋಗಂಗಿಲ್ಲ, ಇಲ್ಲೇ ಇದ್ಬಿಡವ್ರು ನಾವು. ಇಲ್ಲಿ ನಾಳೆ ಟೈಮಿಂಗ್ ಕೊಡ್ತೀವಿ, ನಾಡ್ದು ರಾಯಬಾಗ್ ಶಿಫ್ಟ್ ಆಕೈತಿ, ಹಚ್ಚಿ ನಾಡ್ದು ಶಾಸಕರ ಮನೆಗೆ ಆಕೈತಿ. ಅದು ಇನ್ನೊಂದು ಏನು ಹೇಳ್ತೀನಿ ಕೇಳ್ರಿ, ಮಾಡೋಲ್ಲತ್ತೆ ಹಠ ಹಿಡಿದ್ರಂದ್ರೆ, ತೆಪ್ಪಗಾಟಾಗಿ ಹಠಾಚಾರಕರು ಹಿಡಿದ್ರಂದ್ರೆ, ಯಾರು ಎಮ್ ಪಿ ಎಲೆಕ್ಷನ್ದಾಗ ಪ್ರಚಾರ ಮಾಡಕ್ಕೆ ಬಂದಿರ್ತಾರಲ್ಲ ಅವ್ರ ಮನೆ ಅವ್ರನ್ನ ಒಟ್ಟ ಬರೋಂಗಿಲ್ಲ, ಕಬ್ಬು ಬಟ್ಟಿ ಕಟ್ಟಿ ಅವ್ರು ಎದುರು ನಿಲ್ಲುವಂಥ ಕೆಲಸ. ಸತ್ಯಪ್ಪ ದಂಡಪ್ಪ ಮಲ್ಲಾಪುರ, ರೈತ ಸಂಘ ಜಿಲ್ಲಾಧ್ಯಕ್ಷರು ಬೆಳಗಾವಿ. ನಾವು ಈ ಒಂದು ಚಳವಳಿ ಪ್ರತಿಭಟನೆ ಉದ್ದೇಶ ಏನಂದ್ರೆ, ಬೆಳಗಾವಿ ಜಿಲ್ಲೆ ರಾಯಬಾಗ ತಾಲೂಕು ಬಾವನ ಸವದತ್ತಿ ಯಾತ ನೀರಾವರಿ ಯೋಜನೆಯ 19 ಹಳ್ಳಿ 39 ಕೆರೆಗಳ ತುಂಬಿಸುವಂಥ ಯೋಜನೆ 2018ರಲ್ಲಿ ಸರ್ಕಾರ ಇದ್ದಂಥ ಸರ್ಕಾರದಲ್ಲಿ ಅನುಮೋದನೆ ಆಯ್ಕೆಯಿಂದ ಒಂದು 100 ಕೋಟಿ ರೂಪಾಯಿ ಇವತ್ತು ಕಾಮಗಾರಿಗೆ ಟೆಂಡರ್ ಆಗಿ ಕೆಲಸ ಪ್ರಾರಂಭ ಆಗಿ 70% ಕೆಲಸ ಮಾಡಿ ಕಳೆದ 6 ವರ್ಷ ಆದರೂ ಇನ್ನೂವರೆಗೆ ರೈತ ಕುಲಕ್ಕೆ ನೀರು ಬಿಡುವಂಥ ಕೆಲಸ ಇವತ್ತು ಆ ಸರ್ಕಾರ ಇರ್ಬೋದು ಈ ಸರ್ಕಾರ ಇರ್ಬೋದು ಮಾಡ್ತಾ ಇಲ್ಲ. ಅದಕ್ಕಾಗಿ ಇವತ್ತು ನಾವು ಕರ್ನಾಟಕ ರಾಜ್ಯ ರೈತ ಸಂಘ ಹಸಿರು ಸೇನೆ ಎಲ್ಲ ನನ್ನ ರೈತ ಕುಲದವರು ಕೂಡಿಕೆಸಿಂದ ಇವತ್ತು 10-11 ಕಿಲೋಮೀಟರ್ದಿಂದ ಹುಲಿಯಾಳ ಗ್ರಾಮದಿಂದ ಪಾದಯಾತ್ರೆ ಮುಖಾಂತರ, ಎತ್ತಿನ ಬಂಡೆ ಮುಖಾಂತರ, ಟ್ರ್ಯಾಕ್ಟರ್ ಮುಖಾಂತರ, ಬೈಕ್ ರೇಕ್ ಮುಖಾಂತರ ನಾವು ಚಳವಳಿ ಗುದ್ದಲಿಯನ್ನು ತೊಗೊಂಡು ಕೆಲಸ ಚಳವಳಿ ಮಾಡುವಂಥ ಸಂದರ್ಭ ಇವತ್ತಿನ ಸರ್ಕಾರ ಇರ್ಬೋದು, ಅಧಿಕಾರಿಗಳಿರ್ಬೋದು, ಅವ್ರು ವಿಳಂಬ ಧೋರಣೆ ತೋರಿದಂಥ ಸಂದರ್ಭದಲ್ಲಿ ರೈತರ ಆಕ್ರೋಶ ವ್ಯಕ್ತಪಡಿಸಿ ಕೆಲಸದಿಂದ ಹೋರಾಟಕ್ಕೆ ಬಂದಿದ್ದೇವೆ. ಅದಕ್ಕಾಗಿ ನಮ್ಮದು ಅಹೋರಾತ್ರಿ ಧರಣಿ. ಯಾಕಪ್ಪ ಅಂತಂದ್ರೆ 6 ವರ್ಷ ಹಿಂದೆ ಏನಾರು ಇವತ್ತು ಕೆಲಸ ಮಾಡಿರಪ್ಪ ಅಂತಂದ್ರೆ ಕನಿಷ್ಠ 25,000 ಎಕರೆ ಜಮೀನು ಫಲವತ್ತಾದಂಥ ಜಮೀನು ನೀರು ಹಾದು ಬೆಳೆದ ಕೆಲಸದಿಂದ ಸಾವಿರಾರು ಕೋಟಿ ರೂಪಾಯಿ ರೈತನಿಗೆ, ಅನ್ನದಾತನಿಗೆ ಲಾಭ ಆಗುವಂಥ ಸಂದರ್ಭ, ನೂರಾರು ಕೋಟಿ ರೂಪಾಯಿ ಸರ್ಕಾರಕ್ಕೆ ಬೊಕ್ಕಸಕ್ಕೆ ಟ್ಯಾಕ್ಸ್ ತುಂಬಿಸುವಂಥ ಸಂದರ್ಭ, ಅದನ್ನೆಲ್ಲ ಮಣ್ಣಿಗೆ ತೂರಿ ಗಾಳಿಗೆ ತೂರಿ ರೈತರನ್ನು ಬೀದಿಗೆ ತಂದಂಥ ಸರ್ಕಾರ. ಅದಕ್ಕಾಗಿ ರೈತ ಇವತ್ತು ನನಗೆ ಬಡಪಾಯಿಯಾಗಿ ನೀರಿಲ್ಲದೆ ಜನಜಾನುವಾರುಗಳು ಇವತ್ತು ಅಧೋಗತಿಗೆ ಬಂದಿದ್ದಾವೆ. ಅದಕ್ಕಾಗಿ ನಾವೆಲ್ಲ ರೊಚ್ಚಿಗೆ ಎದ್ದಕ್ಕೆ ಇವತ್ತು ಪಾದಯಾತ್ರೆ ಮುಖಾಂತರ ನೀರ ತಂದೆ ತರ್ತು ಅಂತೇಳಿ ನಮ್ಮ ಮನೆಯಲ್ಲಿ ಇವತ್ತು ನಾವು ಹೇಳಿ ಬಂದಿದ್ದೇವೆ. ಯಾವುದೇ ಕಾರಣಕ್ಕೆ ನಾವು 2 ತಿಂಗಳ 3 ತಿಂಗಳ ಅಂತೇಳಿ ಆಶ್ವಾಸನೆ ಕೊಟ್ಟರೆ ಸಹಿಸ್ಕೊಳ್ಳುವಂಥ ಪರಿಸ್ಥಿತಿ ನಾವಿಲ್ಲ. ಕೇವಲ ಗಂಟೆಯಲ್ಲಿ ದಿನಗಳಲ್ಲಿ ಪ್ರಾರಂಭ ಆಗಬೇಕು. ಇಲ್ಲಪ್ಪ ಅಂತಂದ್ರೆ ನಾವು ಅಹೋರಾತ್ರಿ ಧರಣಿ ಮಾಡೇ ಮಾಡ್ತೇವೆ. ಮಂತ್ರಿ ಬರಬೇಕು, DC ಬರಬೇಕು, SP ಬರಬೇಕು, ಸಂಬಂಧಪಟ್ಟಂಥ ಅಧಿಕಾರಿಗೆ ಬರಬೇಕು. ಇವತ್ತೇನಾರ ಚಳವಳಿ ಮುಂದೆ ಹೋತಪ್ಪ ಅಂತಂದ್ರೆ ಚಳವಳಿಯ ರೂಪರೇಷೆಗಳ ಬೀದಿಯಲ್ಲಿ ದನ ಕಟ್ಟಿಕೆಸಿಂದ ನೂರಾರು ಟ್ರ್ಯಾಕ್ಟರ್ ತಂದ ತಹಸೀಲ್ದಾರ್ ಕಚೇರಿ, ನೀರಾವರಿ ಕಚೇರಿ, ರಸ್ತೆಗಳು ಬಂದ್ ಮಾಡುವಂಥ ಕೆಲಸ ರೈತ ಸಂಘಟನೆ ಮಾಡ್ತೈತೆ ಅಂತ ಇವತ್ತು ಸರ್ಕಾರಕ್ಕೆ ಮಾಧ್ಯಮದ ಮುಖಾಂತರ ಎಚ್ಚರಿಕೆ ಕೊಡೋಕ್ಕೆ ಬಯಸ್ತಾನೋ. ಮಾನ್ಯ ಜಿಲ್ಲಾಧಿಕಾರಿಗಳೇ ಎಚ್ಚೆತ್ತುಕೊಂಡು ಇವತ್ತು ಕಾಮಗಾರಿಯಲ್ಲಿ ಮಿಷನರಿ ಓದ್ಬಿಡುವಂಥ ಕೆಲಸ ಮಾಡಿರಿ, ಅನ್ನದಾತನಿಗೆ ನ್ಯಾಯ ಕೊಡಿಸುವಂಥ ಕೆಲಸ ಮಾಡಿರಿ. ಇಲ್ಲಪ್ಪ ಅಂತಂದ್ರೆ ಅಹೋರಾತ್ರಿ ಧರಣಿ ಮಾಡಿಕೆಸಿಂದ ನಾವೇ ನೀರು ಒಯ್ಬೇಕಂತ ಕೆಲಸ ಇವತ್ತು ನಮ್ಮ ಕೈಯಲ್ಲಿ. ನಮ್ಮಿಂದ ಯಾವುದೇ ಆತಂಕ ಆಗದಂತೆ ನೋಡ್ಕೋ ಜವಾಬ್ದಾರಿ ನಿಮಗೈತಿ. ರೈತನ ರೊಚ್ಚಿ ಎಬ್ಬಿಸಬೇಡ್ರಿ. ದಿಲ್ಲಿ ಮಾದರಿ ಆಗುವಂಥ ಚಳವಳಿಗೆ ಅವಕಾಶ ಕೊಡಬಾರ್ದು ಅಂತ ಮಾನ್ಯ ಜಿಲ್ಲಾಧಿಕಾರಿಗೆ ಮತ್ತೊಮ್ಮೆ ಎಚ್ಚರಿಕೆ ಕೊಡೋಕೆ ಬಯಸ್ತೀನಿ ಸರ್. ನಮ್ಮ ಹೆಸರು ಗಣೇಶ್ ಹಿಳಿಗೇರ್ ಅಂತ ಹೇಳ್ರಿ, ಕರ್ನಾಟಕ ರಾಜ್ಯ ರೈತ ಸಂಘ ಹಸಿರು ಸೇನೆ ಉತ್ತರ ಕರ್ನಾಟಕ ರಾಜ್ಯಾಧ್ಯಕ್ಷರು.